ಇಬ್ರು ಅಣ್ಣತಂಬ್ರ ಅದಾರ. ಆ ಅಣ್ಣತಂಬ್ರ ಮಧ್ಯದಲ್ಲಿ ಒಂದು 4 ಎಕರೆ ಹೊಲ ಸಲುವಾಗಿ, ಅಲ್ಲಿ ಒಂದ್ 2 ಗುಂಟೆ ಹೊಲ ಸಲುವಾಗಿ, ಒಂದು ಮಾವಿನ ಗಿಡ ಸಲುವಾಗಿ, 2 ಬೇವಿನ ಗಿಡ ಸಲುವಾಗಿ ಹೊಡೆದಾಳಕತ್ತಾವ. ಲಾಸ್ಟ್ ಕರೆದು ಯಾಕೆ ಮಾಡ್ಬಿಡ್ರಪ್ಪ ಅಂದಾಗ ಆಯ್ತಂತ ಇಬ್ರು ಒಪ್ಕೊಂಡ್ರಂದ್ರೆ ಮುಂದೆ ಮೇಲ್ಮನೆ ಸಲ್ಲಿಸಕ್ ಅವಕಾಶ ಇಲ್ಲ. ನಾಗರಿಕ, ಕಂದಾಯ, ಸಾಮಾನ್ಯ ಅಪರಾಧ ಮೊಕದ್ದಮೆಗಳು ಲೋಕ ಅದಾಲತಿಗೆ ವ್ಯಾಪ್ತಿಯಲ್ಲಿ ಬರುತ್ತವೆ. AB ಸರಿಯಾಗಿದೆ, BC ಸರಿಯಾಗಿದೆ, BCD ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. 8% ಹಾಕಿದ್ರೆ 76% ಹಾಕ್ಯಾರ ನೋಡಿ. ನಾವ್ ಅಲ್ಲಪ್ಪ ಮೇಲಿನ ಎಲ್ಲವೂ ರೈಟ್ ಆನ್ಸರ್. ಯಾಕಂದ್ರ ಈಗ ಜಿಲ್ಲಾ ನ್ಯಾಯಾಲಯ ಇರ್ತಾವ, ತಾಲೂಕಾ ನ್ಯಾಯಾಲಯ ಇರ್ತಾವ. ಆ ಜಿಲ್ಲಾ ನ್ಯಾಯಾಲಯ, ತಾಲೂಕಾ ನ್ಯಾಯಾಲಯದಲ್ಲಿ ಇಲ್ರಿ ಅವ್ ನಮ್ ಕುರಿ ಕದ್ದನ್ರಿ, ಇಲ್ರಿ ಬೇವಿನ ಗಿಡ ಅವ್ನ ಹೊಲ್ದಾಗ ಹೋದ್ ಬೇವಿನ ಗಿಡ ನಮ್ಮ ಹೊಲ್ದಾಗ ಬಂದದ್ರಿ, ಇಲ್ರಿ ಮಾವಿನ ಗಿಡದಾಗ 4 ಮಾವಿನ ಕರ್ಕೊಂಡನ. ಅವ್ ಏನ್ ಮಾಡ್ಬೇಕಲ್ಲಿ ತೀರ್ಪು ಕೊಡು. ಅದಕ್ಕೆ ಏನ್ ಮಾಡಿದಾರೆ ಸಂಸತ್ತು ಅಂದ್ರೆ 1987ರಲ್ಲಿ ಇವುಗಳಿಗೆ ಪರಿಹಾರ ಮಾಡೋ ಸಲುವಾಗಿನ ಸಪರೇಟ್ ಆಗಿ ಒಂದು ನ್ಯಾಯಾಲಯ ಪ್ರಾರಂಭ ಮಾಡಿದ್ರು. ಅದು ಯಾವ್ದಂದ್ರ ಲೋಕ ಅದಾಲತ್ ನ್ಯಾಯಾಲಯ ಅಂತ ಹೇಳಿ. ಆ ಲೋಕ ಅದಾಲತ್ ನ್ಯಾಯಾಲಯದಲ್ಲಿ ಈ ಎಲ್ಲಾ ಅಂಶಗಳನ್ನ ಪರಿಹಾರ ಮಾಡ್ತಾರ ಅಷ್ಟೇ. ಒಂದ್ರ ಮ್ಯಾಗ ನಾವು ಆನ್ಸರ್ ಮಾಡಬಹುದು, ಇದ್ರ ಒಂದ್ರ ಮೇಲೆನೆ. ಇಲ್ಲ ನವೆಂಬರ್ 26 ಇದೊಂದು ಗೊತ್ತಿದ್ರೆ ಸಾಕು. ನವೆಂಬರ್ 26 2D ಒಂದೇ ಇದೆ. ಸುಮ್ನೆ ನಾವು ಟಫ್ ಅದ ಅಂತೀವಿ. ಯಾರಿಗೆ ಕ್ವಶನ್ ಪೇಪರ್ ನಮ್ಗೆ ಟಫ್ ಆಯ್ತಾ ಉಳಿದವ್ರು ಎಲ್ಲರಿಗೂ ಟಫ್ ಆಗ್ತದೆ, ನೆನಪಿಡಿ. ನಾವ್ ಒಂದೇ ರಿಕ್ವೆಸ್ಟ್ ಏನು ಅಂದ್ರೆ ನಿಮ್ ಬೇಕಾದಷ್ಟು ಟಫ್ ಕೇಳ್ರಿ. ಯಾಕಂದ್ರೆ ಇಷ್ಟು ಮಂದಿ ನಾವು ಡಿಸ್ಕಸ್ ಮಾಡಕತ್ತೀವಿ ಅಂದ್ರೆ ನಾವು 40 ತೊಳಕ ಟಾಪ್ 40 ಬಂದ್ರೆ ಸಾಕು, ಟಾಪ್ 50 ಬಂದ್ರೆ ಸಾಕು. ಅದು ಕ್ವಶನ್ ಪೇಪರ್ ಔಟ್ ಆಗ್ಬಾರ್ದು ಅಷ್ಟೇ. ಅದೊಂದಿತ್ತ ಏನೂ ಪ್ರಾಬ್ಲಮ್ ಆಗಲ್ಲ, ಯಾರಿಗೆ ಏನೋ ತೊಂದರೆ ಆಗಲ್ಲ. ಯಾರು ಟ್ಯಾಲೆಂಟ್ ಅದಾರ, ಯಾರು ಜಾಣರ್ ಅದಾರ, ಯಾರು ಓದ್ತಾರಲ್ಲ ಅವ್ರು ಗ್ಯಾರಂಟಿ ಸಕ್ಸಸ್ಫುಲ್ ಆಗ್ತಾರೆ. ಬೆಕ್ಕದಂತ ಟಫ್ ತೆಗೆದು ಎಲ್ಲ ನನ್ಗೊಬ್ಬನ್ ಟಫ್ ತೆಗೆದ್ರೆ ನಿಮ್ಗೂ ಅಷ್ಟು ಟಫ್ ಇರ್ತದೆ. ಯಾವ ಚಾ ಕುಡ್ರಿ ನಾವು ಕುಡಿಯಲ್ಲ ನಾವಲ್ಲೇ. ನೆಕ್ಸ್ಟ್ ಕ್ವಶನ್ ನಾ ಏನ್ ಹೇಳಕತ್ತೀನಿ ನೀ ಕೇಳ.